ಹಿಯರ್ ಇಸ್ ಅ ಗುಡ್ ನ್ಯೂಸ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ಜಸ್ಟ್ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಸೊ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂಥೇಳಿ ಹೆದರ್ಲಿಕ್ಕೆ ಹೋಗಬೇಡಿ. ನಾಳೆ ಲಾಸ್ಟ್ ಡೇಟು, ನಾಡ್ದು ಲಾಸ್ಟ್ ಡೇಟು ಅಂತ ಇಲ್ಲ. ಸೊ ಇಲ್ಲಿ ನೋಡಿ, ಈಗ ತಾನೇ ಫಸ್ಟ್ ರೌಂಡ್ ರಿವೈಸ್ಡ್ ಶೆಡ್ಯೂಲನ್ನು KE ವೆಬ್ಸೈಟಲ್ಲಿ ರಿಲೀಸ್ ಮಾಡಿರುವಂಥದ್ದು. ಸೊ ಕರೆಕ್ಟಾಗಿ ನೋಡ್ತಾ ಹೋಗಿ, ನಿಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ 14ನೇ ತಾರೀಕು ಅಂದರೆ ನಿನ್ನೆಯಿಂದ 19ನೇ ತಾರೀಕು 4 ಗಂಟೆ ತನಕ ಟೈಮ್ ಕೊಟ್ಟಿದ್ದಾರೆ. ಸೊ ಮಾಕ್ ಅಲಾಟ್ಮೆಂಟ್ ಫಲಿತಾಂಶ ನಿಮಗೆ 21ನೇ ತಾರೀಕು 11 ಗಂಟೆಗೆ ಅಲಾಟ್ ಮಾಡ್ತಾರೆ. ನೋಡಿ, ಮತ್ತೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ 21ರಿಂದ 26ನೇ ತಾರೀಕು ಅಂದರೆ ಅಲ್ಲಿ ನಿಮಗೆ ಮಿನಿಮಮ್ 6 ಡೇಸ್ ಟೈಮನ್ನು ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಇವತ್ತಿನಿಂದ ಹಿಡಿದ್ರೂ ಕೂಡ ಇನ್ನೂ 11 ದಿವಸ ಟೈಮ್ ಇದೆ ನಿಮಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಸಾಫ್ಟ್ವೇರಲ್ಲಿ ಆಗುವಂಥ ಪ್ರಾಬ್ಲಮ್ಗಳಿಗೆ ನೀವು ಹೆದರೋದಕ್ಕೆ ಹೋಗಬೇಡಿ, ಪೇಷನ್ಸಿಂದ ವೇಟ್ ಮಾಡಿ. ಅದಾದಮೇಲೆ ರಿಯಲ್ ಅಲಾಟ್ಮೆಂಟ್ ಏನಿದೆ ಅದು 28ನೇ ತಾರೀಕು 2 ಗಂಟೆಗೆ ರಿಲೀಸ್ ಆಗ್ತದೆ. ಅಂದರೆ ಇಟ್ ಈಸ್ ವೆರಿ ಕ್ಲಿಯರ್, ನೀವು ದೀಪಾವಳಿ ಹಬ್ಬವನ್ನು ಸೊ ಆಪ್ಷನ್ ಎಂಟ್ರಿ ಮಾಡೋದ್ರಲ್ಲಿ ಮುಗಿಸಿ, ದೀಪಾವಳಿ ಹಬ್ಬ ಆದಮೇಲೆ ನಿಮಗೆ ನಿಜವಾದ ಹಬ್ಬ ಹೌದೋ ಅಲ್ಲೋ ಅನ್ನೋದು, ಅಂದರೆ ನಿಮ್ಮ ಸಂತೋಷ ಜಾಸ್ತಿ ಆಗ್ತದೋ ಅಥವಾ ಕಡಿಮೆ ಆಗ್ತದೋ ಅನ್ನೋದು ಸೊ 28ನೇ ತಾರೀಕಿಗೆ ನಿಮಗೆ ಗೊತ್ತಾಗ್ತದೆ. ಸೊ ಪಟಾಕಿಯನ್ನು ಹಾಗೆ ಇಟ್ಕೊಂಡಿರಿ. 28ನೇ ತಾರೀಕಿಗೆ ನೀವು ಅಂದ್ಕೊಂಡಿರೋ ಸೀಟ್ ನಿಮಗೇನಾದರೂ ಸಿಕ್ಕರೆ ಪಟಾಕಿ ಹೊಡೆದು ದೀಪಾವಳಿ ಹಬ್ಬ 2ನೇ ಸಾರಿ ಆಚರಣೆ ಮಾಡಿ. ಸೊ ಅದಾದಮೇಲೆ ಚಾಯ್ಸನ್ನು ಹಾಕೋದಕ್ಕೆ ನಿಮಗೆ ಸೊ 6 ಗಂಟೆ 28ನೇ ತಾರೀಕಿನಿಂದ 30ನೇ ತಾರೀಕು 4 ಗಂಟೆಯ ತನಕ ಟೈಮನ್ನು ಕೊಟ್ಟಿದ್ದಾರೆ. ಅದು ಯಾವ್ಯಾವ ಚಾಯ್ಸ್ ಇರ್ತದೆ, ಏನು ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ಹೇಳ್ತೀನಿ. ಈಗ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಈಗಲೇ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಬೆಳಗ್ಗೆ ವಿಡಿಯೋ ಮಾಡಿ ಹೇಳಿದ್ದೆ, ಇನ್ಫಾರ್ಮೇಷನ್ ಬ್ರೋಷರ್ನ KE ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಕರೆಕ್ಟಾಗಿ ಓದಿ. ಇಲ್ಲ ಅಂದರೆ ನಿಮ್ಮ ಭಾರವನ್ನು ನನ್ನ ಮೇಲೆ ಹಾಕಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ದೀಪಾವಳಿ ಹಬ್ಬದ ಜೊತೆಗೆ ನನ್ನ ಒಂದಷ್ಟು ವಿಡಿಯೋಸ್ಗಳನ್ನು ನೀವು ನೋಡ್ತಾ ಹೋಗಿ. ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಕಂಪ್ಲೀಟ್ ಡೀಟೇಲ್ ಆಗಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ಮಾತಾಡೋಣಂತೆ. ಅದಾದಮೇಲೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡಂತಹ ಅಭ್ಯರ್ಥಿಗಳು ಮಾತ್ರ ನೀವು ಫೀಸನ್ನು ಪೇ ಮಾಡಬೇಕು. ಮತ್ತು ಪ್ರವೇಶ ಪತ್ರ ಅಂದರೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಅದನ್ನು ಮಾಡ್ಕೊಳ್ಳೋದಕ್ಕೆ 29ನೇ ತಾರೀಕಿನಿಂದ 2ನೇ ತಾರೀಕು ನವೆಂಬರ್ ತನಕ ಟೈಮನ್ನು ಕೊಟ್ಟಿದ್ದಾರೆ. ಚಾಯ್ಸ್ 1 ಮಾಡ್ಕೊಂಡಿರೋಂಥ ಅಭ್ಯರ್ಥಿಗಳಿಗೆ ಕಾಲೇಜಿಗೆ ಹೋಗಿ ಪ್ರವೇಶವನ್ನು ಪಡ್ಕೊಳ್ಳೋದಕ್ಕೆ 3ನೇ ತಾರೀಕು 5:30 ತನಕ ಟೈಮನ್ನು ಕೊಟ್ಟಿದ್ದಾರೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಇದು ರಿವೈಸ್ಡ್ ಶೆಡ್ಯೂಲ್ ಅಂತ ಹೇಳ್ಬೋದು. ರಿವೈಸ್ಡ್ ಶೆಡ್ಯೂಲ್ ಚೇಂಜ್ ಆಗೋದಿಲ್ಲ, ಆಗ್ತದೋ ಇಲ್ಲೋ ಇದನ್ನೆಲ್ಲ ಈಗ ನೀವು ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಅದನ್ನು KE ಅವರಿಗೆ ಬಿಟ್ಬಿಡಿ, ಅವರು ಅದರಲ್ಲಿ ಬಹಳ ಜಾಣರು ಅದನ್ನು ಮಾಡ್ಕೋತ ಹೋಗ್ತಾರೆ. ಆದರೆ ನಾವು ಈಗ ಕೊಟ್ಟಿರುವಂತಹ ಡೇಟ್ಸ್ಗೆ ಅನುಗುಣವಾಗಿ ನಮ್ಮ ಪ್ಲ್ಯಾನನ್ನು ಮಾಡ್ಕೊಳ್ಳೋಣಂತೆ. ಓಕೆ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 19ನೇ ತಾರೀಕು ತನಕ ಟೈಮ್ ಇದೆ. ಈಗ ನಿಮ್ಮ ಕಾನ್ಸಂಟ್ರೇಷನ್ ಓನ್ಲಿ ಆಪ್ಷನ್ ಎಂಟ್ರಿ ಮೇಲೆ ಮಾತ್ರ ಇರಲಿ. ಸೊ ಅಣಕು ಸೀಟು ಹಂಚಿಕೆ ಫಲಿತಾಂಶ ಬಂದ ಮೇಲೆ ಅದ್ರ ಮೇಲೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆ, ಸೊ ಈಗ ನೀವು ಮಾಡಬೇಕಾಗಿರೋದಿಷ್ಟೇ, ಇವತ್ತು ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಟೈಮ್ ಔಟ್ ಅಂತ ಬರ್ತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ರಾತ್ರಿ ಆಯಿತು, ನೀಟಾಗಿ ಊಟ ಮಾಡಿ ಮಲ್ಕೊಳ್ಳಿ. ಸೊ ಮಲ್ಕೊಂಡು ನಾಳೆ ಬೆಳಗ್ಗೆ ಅಥವಾ ರಾತ್ರಿ 12 ಗಂಟೆ ಮೇಲೆ ಟ್ರೈ ಮಾಡಿ. ಆಗ್ತದೆ, ಇವತ್ತಾಗಲಿಲ್ಲ ನಾಳೆ ಮಾಡಿ, ನಾಳೆ ಆಗಲಿಲ್ಲ ನಾಡ್ದು ಮಾಡಿ, ಬೇಕಾದಷ್ಟು ಟೈಮ್ ಇದೆ. ಓಕೆ, ನೀವು ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. Have a nice day.